ಸುಮಲತಾ ಅವರ ನಿರ್ಣಯಕ್ಕಾಗಿ ಅಧಿಕೃತ ಘೋಷಣೆಗಾಗಿ ಕಾಯ್ತಾ ಇರುವಂತಹ ಕ್ಷಣ. ಕಾಳಿಕಾಂಬಾ ದೇವಿಯ ಸನ್ನಿಧಿಗೆ ಬಂದಿದ್ದಾರೆ ಸಂಸದೆ ಸುಮಲತಾ. ದೇವಿಯ ದರ್ಶನ ಪಡೆದಿದ್ದಾರೆ. ಈಗ ಅಲ್ಲಿಂದ ನೇರವಾಗಿ ಸಭೆಗಾಗಮಿಸ್ತಾರೆ. ತಮ್ಮ ಬೆಂಬಲಿಗರ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಸುಮಲತಾ. ಮೈತ್ರಿ ಅಭ್ಯರ್ಥಿಗೆ ಅವರ ಬೆಂಬಲನ, ಸ್ವಾಭಿಮಾನದ ಸಮರನ, HDK ಪರವಾಗಿ ಅವರ ಬೆಂಬಲಕ್ಕೆ ನಿಲ್ತಾರ, ತಟಸ್ಥರಾಗಿರ್ತಾರ, ಪಕ್ಷೇತರರಾಗಿ ಸ್ಪರ್ಧಿಸ್ತಾರ? ಅವರ ನಿರ್ಧಾರ ಏನು? ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗುತ್ತೆ. ಮಂಡ್ಯದ ನೆಲದಲ್ಲೇ, ಮಂಡ್ಯದ ಜನರೆದುರಲ್ಲೇ ತನ್ನ ನಿರ್ಧಾರವನ್ನ ಅಧಿಕೃತವಾಗಿ ಪ್ರಕಟಿಸುವುದಾಗಿ ಸುಮಲತಾ ಹೇಳಿದ್ರು. ಅದರಂತೆ ಮಂಡ್ಯಕ್ಕೆ ಬಂದಿದ್ದಾರೆ. ಕಾಳಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಲ್ಲಿಂದ ನೇರವಾಗಿ ಈಗ ಸಭೆಯತ್ತ ಧಾವಿಸ್ತಾ ಇದ್ದಾರೆ. ತಮ್ಮ ಬೆಂಬಲಿಗರ ಎದುರಡೆ ತಮ್ಮ ನಿರ್ಧಾರವನ್ನ ಇನ್ನೇನು ಪ್ರಕಟಿಸ್ತಾರೆ. ಏಪ್ರಿಲ್ 6ಕ್ಕೆ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಆ ಎಲ್ಲ ಕುತೂಹಲಕ್ಕೂ ಪ್ರಶ್ನೆಗಳಿಗೂ ಉತ್ತರ ಖುದ್ದು ಅವರೇ ನೀಡಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ನಿರ್ಧಾರ ಪ್ರಕಟ ಆಗಲಿದ್ದು, ಅದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅವರ ಬೆಂಬಲಿಗರು, ಆಪ್ತರು. ಕುಮಾರಸ್ವಾಮಿ ಅವರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅವರು ತಮಗೆ ಬೆಂಬಲ ಕೊಡಬಹುದು ಅಂತ. ಸುಮಲತಾ ಅವರನ್ನ ಅಕ್ಕ ಅಂತ ಕರೆದ್ರು HDK. ಸಹೋದರನಿಗೆ ಸುಮಲತಾ ಬೆಂಬಲ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆ ಇದೆ ಅಂತಿದ್ದಾರೆ. ಹಾಗಿದ್ರೆ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷದ ವಿರುದ್ಧ ಸೆಣಸಿ ಗೆದ್ದಿದ್ರು, ಈಗ ಆ ಅಭ್ಯರ್ಥಿಗೆ ತಮ್ಮ ಬೆಂಬಲ ಕೊಡೋದಕ್ಕೆ ಸಿದ್ಧ ಆಗ್ತಾರ? ಮಂಡ್ಯದ ಜನತೆಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದು, ಮಂಡ್ಯದ ನೆಲದಲ್ಲೇ ನಾನು ರಾಜಕೀಯ ಮಾಡೋದಾದ್ರೆ ಬೇರೆಲ್ಲೂ ನಿಲ್ಲಲ್ಲ ಅನ್ನುವಂತಹ ಅಚಲ ನಿರ್ಧಾರವನ್ನ ಏನು ಪ್ರಕಟಿಸಿದ್ರು ಸುಮಲತಾ, ಅದರಂತೆ ಬೇರೆಲ್ಲೂ ನಿರ್ಣಯಕ್ಕೆ, ಬೇರೆಲ್ಲೂ ಚುನಾವಣೆ ನಿಲ್ಲೋದಕ್ಕೆ ಸಿದ್ಧ ಆಗಲಿಲ್ಲ. ಬದಲಿಗೆ ಮಂಡ್ಯದಲ್ಲೇ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಮೈತ್ರಿ ಅಭ್ಯರ್ಥಿಯ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಈಗ ಸುಮಲತಾ ಅವರ ನಿರ್ಣಯ ಏನು? ಭಾರಿ ಕುತೂಹಲ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಕಾಳಿಕಾಂಬಾ ದೇಗುಲದಲ್ಲಿ ದೇವರ ದರ್ಶನವನ್ನ ಸುಮಲತಾ ಪಡೆದಂತಹ ಕ್ಷಣ, ಅವರಿಗೆ ನಟ ದರ್ಶನ್ ಪುತ್ರ ಅಭಿಷೇಕ್ ಸಾಥ್ ಕೊಟ್ಟಂತಹ ದೃಶ್ಯ. ಇತ್ತ ಸಭೆಗೆಲ್ಲವೂ ಕೂಡ ಸಿದ್ಧತೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅವರ ನಿರ್ಣಯ ಏನು ಅನ್ನೋದು ಅಧಿಕೃತ ಘೋಷಣೆ ಪ್ರಕಟ ಆಗತ್ತೆ. ಭಾರಿ ಕುತೂಹಲ ಇದೆ. ಕಳೆದ ಚುನಾವಣೆಯಲ್ಲಿ ಮಂಡ್ಯದ ಚುನಾವಣೆಯೇ ಕುತೂಹಲ ಮೂಡಿಸಿತ್ತು. ಈ ಬಾರಿ ಟಿಕೆಟ್ ಯಾರಿಗೆ ಅನ್ನೋದು ಕುತೂಹಲ ಆಗಿತ್ತು. ಈಗ HDK ಕಣದಲ್ಲಿದ್ದಾರೆ. ಹಾಗಾಗಿ ಸುಮಲತಾ ನಿರ್ಧಾರ ಏನು ಅನ್ನೋದು ಕುತೂಹಲ. ಮಂಡ್ಯದ ಕಾಳಿಕಾಂಬಾ ದೇವಿಗೆ ಸುಮಲತಾ ಪೂಜೆ ಸಲ್ಲಿಸಿದಂತಹ ಕ್ಷಣ, ಅಲ್ಲಿಂದ ನೇರವಾಗಿ ತಮ್ಮ ಮುಂದಿನ ರಾಜಕೀಯ ನಿರ್ಧಾರವನ್ನ ಪ್ರಕಟಿಸುವುದಕ್ಕೆ ಸಭೆಗಾಗಮಿಸ್ತಾ ಇದ್ದಾರೆ ಸುಮಲತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಸುಮಲತಾ ಅವರ ನಿರ್ಧಾರ ಪ್ರಕಟ ಆಗತ್ತೆ. ಅಧಿಕೃತ ಘೋಷಣೆ, ಅಧಿಕೃತವಾಗಿ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಸುಮಲತಾ. ಸುಮಲತಾ ರಾಜಕೀಯಕ್ಕೆ ಪ್ರವೇಶದ ದಿನದಿಂದಲೂ ಕೂಡ ಅವರ ಪ್ರತಿಯೊಂದು ಮಾತು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇತ್ತು. ಅವರ ನಡೆ ನುಡಿ. ಸಭೆಗೆ ಬಂದಿದ್ದಾರೆ, ಅವರ ನಿರ್ಣಯ ಪ್ರಕಟಿಸ್ತಾರೆ. ಅದಕ್ಕಾಗಿ ಕಾತರಿಂದ ಅವರ ಅಭಿಮಾನಿಗಳು, ಬೆಂಬಲಿಗರು ಕಾಯ್ತಾ ಕೂತಿದ್ದಾರೆ. ಅವರ ನಿರ್ಣಯ ಏನಾಗಿರುತ್ತೆ ಎಂದು ಕುತೂಹಲ. ಎಸ್ಗೆ ನಟ ದರ್ಶನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಭಾರಿ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಮಂಡ್ಯ. ಕಳೆದ ಬಾರಿ ಪಕ್ಷೇತರರಾಗಿ ನಿಂತಿದ್ರು ಕೂಡ ಸುಮಲತಾ ಬೆಂಬಲಕ್ಕೆ ಪಕ್ಷಾತೀತವಾಗಿ ಭಾರಿ ಬೆಂಬಲ ವ್ಯಕ್ತ ಆಯಿತು. ಅದರ ಫಲವಾಗಿ ಅವರು ಗೆಲುವನ್ನ ಸಾಧಿಸಿದ್ರು. ಈ ಬಾರಿ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು, ಅದು ಸಾಧ್ಯ ಆಗಲಿಲ್ಲ. ಈಗ HDK ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಿದ್ರೆ ಸುಮಲತಾ ಏನ್ ಮಾಡ್ತಾರೆ? ವೇದಿಕೆಗೆ ಬಂದಿದ್ದಾರೆ ಸುಮಲತಾ. ಅವರ ನಿರ್ಧಾರ ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ.
ಅದಕ್ಕಾಗಿ ಭಾರಿ ಕಾತರ ಕುತೂಹಲ ಇದೆ. ಸುಮಲತಾ ಅವರ ನಿರ್ಣಯ ಅಧಿಕೃತವಾಗಿ ಪ್ರಕಟ ಆಗುವಂತಹ ಕ್ಷಣ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ನಟ ದರ್ಶನ್ ಇದ್ದಾರೆ, ಪುತ್ರ ಅಭಿಷೇಕ್ ಬಂದಿದ್ದಾರೆ. ಅವರ ಬೆಂಬಲಿಗರು, ಆಪ್ತರು, ಹಿತೈಷಿಗಳು ಕೂಡ ಸಭೆಯಲ್ಲಿರುವಂಥದ್ದು. ಅಂಬರೀಶ್ ಪರ, ಸುಮಲತಾ ಪರ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ನಿರ್ಣಯ ಪ್ರಕಟ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.